ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿಭಾ ರಾಮ್. ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಿದ್ದೇನೆ. ನಾನು ಪ್ರತಿಭಾ. ಹಾಗಾದರೆ ಇವತ್ತಿನ ವೀಡಿಯೋ ಏನು ಅಂತ ಹೇಳಿ ನೋಡುವ. ಇವತ್ತು ನೋಡಿ 1 ಕಪ್ ಆಗುವಷ್ಟು ಓಟ್ಸನ್ನು ತಗೊಂಡಿದ್ದೇನೆ. ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ಅಕ್ಕಿ ಹುಡಿಯನ್ನು ತಗೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೇನೆ. ಇದಷ್ಟನ್ನು ಹಾಕಿಕೊಂಡು ಒಂದು ಓಟ್ಸ್ ದೋಸೆಯನ್ನು ಮಾಡಿಕೊಂಡು ಬರುವ. ವೆರಿ ಹೆಲ್ತಿ, ಎಲ್ಲರಿಗೂ ಭಾರಿ ಒಳ್ಳೆಯದು. ಅವ್ರು ತಿನ್ನಬಾರ್ದು ಇವ್ರು ತಿನ್ನಬಾರ್ದು ಅಂತ ಏನಿಲ್ಲ, ಯಾರು ಬೇಕಾದರೂ ತಿನ್ಬೋದು. ಫೈಬರ್ ಕಂಟೆಂಟನ್ನು ಹೇರಳವಾಗಿ ಹೊಂದಿರೋದ್ರಿಂದ ಎಲ್ಲರಿಗೂ ಒಳ್ಳೆಯದು. BP ಶುಗರು ಇರುವವರಿಗೆ ಕೂಡ ತುಂಬ ಒಳ್ಳೆಯದಿದು. ಮತ್ತು ಡಯಟ್ ಮಾಡೋರಿಗಂತೂ ತುಂಬ ಒಳ್ಳೆಯದು. ಹೀಗೆ ದೋಸೆ ಮಾಡಿಕೊಂಡು ತಿಂದರೆ ಬೆಳಿಗ್ಗೆ 2 ಸಂಜೆ 2 ಆರಾಮದಲ್ಲಿ ತಿನ್ಬೋದು. ಭಾರಿ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್. ಹಾಗಾದರೆ ಹೇಗೆ ಮಾಡೋದು ಅಂತೇಳಿ ನೋಡಿಕೊಂಡು ಬರೋಣ ಬನ್ನಿ. ಒಂದು ಪಾತ್ರಕ್ಕೆ ಈ ತೆಕ್ಕೊಂಡಂಥ ಓಟ್ಸನ್ನು ಹಾಕಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ ಈ ಅಕ್ಕಿ ಹುಡಿಯನ್ನು ಹಾಕಿಕೊಳ್ತಾ ಇದ್ದೇನೆ. ನಾನು ಒಬ್ಬರಿಗೆ ಆಗುವಷ್ಟು ಮಾತ್ರ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಇವತ್ತು ಯಾರಿಲ್ಲ, ನಾನೊಬ್ಬಳೇ. ಸೊ ಹಾಗಾಗಿ ನನಗೊಬ್ಳಿಗಾಗುವಷ್ಟು ಮಾತ್ರ ಮಾಡ್ತಾ ಇದ್ದೇನೆ. ಮತ್ತು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ಸಾಕು. ಸೊ ಇದನ್ನು ಸ್ವಲ್ಪ ನೀರು ಹಾಕಿ ಚೆಂದ ಮಿಕ್ಸ್ ಮಾಡಿಕೊಳ್ಳುವ. ಸ್ವಲ್ಪ ಚೆಂದ ಬ್ಲೆಂಡ್ ಆಗಬೇಕು, ಚೆಂದ ಮಿಕ್ಸ್ ಆಗಬೇಕು. ನೀರು ನೋಡಿಕೊಂಡು ಸೇರಿಸಿಕೊಳ್ಳಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಚೆಂದ ಮಿಕ್ಸ್ ಆಗಬೇಕಿದು. ಮಿಕ್ಸ್ ಆಗಿ ಒಂದು 5 ರಿಂದ 10 ನಿಮಿಷವನ್ನು ಇದನ್ನು ಹೀಗೆ ಇಟ್ಟು ಬಿಡುವ. ಅದು ಚೆಂದ ನೀರೆಲ್ಲ ಹೀರಿಕೊಂಡು ಸ್ವಲ್ಪ ದಪ್ಪ ಬರ್ತದೆ ಹಿಟ್ಟು. ಮತ್ತೆ ಬೇಕಾದಷ್ಟು ನೀರು ಸೇರಿಸಿಕೊಂಡು ನೀರು ದೋಸೆಯಾಗಿ ಎರೆದರೆ ಆಯಿತು. ನೋಡಿ, ಇದಿಷ್ಟಾಯಿತು. ಇದನ್ನು ಹೀಗೆ ಸ್ವಲ್ಪ ಹೊತ್ತು ಬಿಡುವ. ಒಂದು 5 ರಿಂದ 10 ನಿಮಿಷ ಬಿಡುವ. ಅದು ಸ್ವಲ್ಪ ನೀರನ್ನು ಎಳ್ಕೊಳ್ತದೆ. ಮತ್ತು ಬೇಕಾದಷ್ಟು ನೀರು ಸೇರಿಸಿಕೊಂಡು ಮತ್ತು ದೋಸೆಯನ್ನು ಎರೆದುಕೊಳ್ಳುವ. ವೆಯ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇದೀಗ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ. ನೋಡಿ, ಸ್ವಲ್ಪ ಗಟ್ಟಿಯಾಗಿದೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಕೊಂಡು ನೀರು ದೋಸೆ ಹಿಟ್ಟಿನ ಹದಕ್ಕೆ ಮಾಡಿಕೊಳ್ಳುವ. ಸ್ವಲ್ಪ ನೀರು ಹಾಕ್ಬೋದು. ನೋಡಿ, ಕೆಲವರು ಓಟ್ಸ್ ಅಂತ ಹೇಳಿದರೆ ಮೂಗು ಮುರಿತಾರೆ. ಅಂದರೆ ಅದು ತಿನ್ನಲಿಕ್ಕೆ ಅಷ್ಟು ಒಳ್ಳೆಯದಾಗೋದಿಲ್ಲ ಅಂಥೇಳಿ ಅಭಿಪ್ರಾಯ. ಆದರೆ ಹೀಗೆ ದೋಸೆ ಮಾಡಿಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ಹೆಲ್ದಿಗೂ ಕೂಡ ಭಾರಿ ಒಳ್ಳೆಯದು. ಇದೀಗ ಇಷ್ಟು ಸಾಕು. ಇದನ್ನು ದೋಸೆ ಎರ್ಕೊಳ್ಳುವ. ಬನ್ನಿ, ಕಾವಲಿಗೆ ಇಡ್ತೇನೆ ಒಲೆಗೆ. ಕಾವಲಿಗೆ ಇಟ್ಟಿದ್ದೇನೆ. ಅದು ಸ್ವಲ್ಪ ಬಿಸಿಯಾಗಿ ಸ್ವಲ್ಪ ಎಳ್ಳೆಣ್ಣೆಯನ್ನು ಹಚ್ಚಿಕೊಳ್ತಾ ಇದ್ದೀನಿ ಕಾವಲಿಗೆಗೆ. ಇವಾಗ ಕಾವಲಿಗೆ ಕಾದಿದೆ. ದೋಸೆ ನೆರ್ಕೊಳ್ಳುವ. ನೋಡಿ ಫ್ರೆಂಡ್ಸ್, ದೋಸೆ ಸ್ವಲ್ಪ ಮೇಲಿಂದ ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಾದವರು ಹಾಕಿಕೊಳ್ಬೋದು, ಬೇಡದಿದ್ದರೆ ಬಿಡ್ಬೋದು. ಅದು ತುಪ್ಪ ಹಾಕಿದರೆ ಸ್ವಲ್ಪ ಪರಿಮಳ ಆಗ್ತದೆ ದೋಸೆ. ಹಾಗೆ ನಾನು ಸ್ವಲ್ಪ ತುಪ್ಪ ಹಾಕಿಕೊಳ್ತೇನೆ. ಅದು ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಕೆಳಗಡೆಯಿಂದ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದ ನಂತರ ತೆಕ್ಕೊಳ್ಳು. ನೋಡಿ ಫ್ರೆಂಡ್ಸ್, ಇದೀಗಾಯಿತು. ಇದನ್ನು ಬೇಕಾದರೆ ಮುಚ್ಚಿ ಹಾಕಿಕೊಳ್ಳುವ. ನೋಡಿ ಏನು ಚೆಂದಾಗಿದೆ. ನೋಡಿ, ದೋಸೆ ತುಂಬ ಟೇಸ್ಟಿ ಆಗ್ತದೆ ಫ್ರೆಂಡ್ಸ್ ತಿನ್ನಲಿಕ್ಕೆ ಹೀಗೆ ಮಾಡಿದರೆ. ಓಟ್ಸ್ ದೋಸೆ ಅಂತ ಹೇಳೋದೇ ಇಲ್ಲ ಯಾರು ಕೂಡ, ಅಷ್ಟು ಚೆಂದ ಆಗ್ತದೆ.
ಇದು ದೋಸೆ. ಪುನಃ ಇನ್ನೊಂದು ದೋಸೆ ಇಟ್ಕೊಳ್ತೇನೆ. ಕಾವಲಿಗೆ ಎಳ್ಳೆಣ್ಣೆಯನ್ನು ಕಿತ್ತಿಕೊಳ್ತಾ ಇದ್ದೇನೆ, ಹಚ್ಚಿಕೊಳ್ತಾ ಇದ್ದೇನೆ. ಈಗ ದೋಸೆಯನ್ನು ಹಾಕ್ಕೊಳ್ತೇನೆ. ಫ್ರೆಂಡ್ಸ್, ದೋಸೆ ಎಷ್ಟು ಚೆಂದಾಗಿದೆ ನೋಡಿ ನೋಡಿ ನೋಡಿ. ದೋಸೆ ಸೂಪರ್ ಆಗಿದೆ ನೋಡಿ. ದೋಸೆ ತಿನ್ನಲಿಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತದೆ. ತುಪ್ಪವನ್ನು ಹಾಕಿಕೊಳ್ತಾ ಇದ್ದೇನೆ. ಸ್ವಲ್ಪ ಫ್ರೈ ಆಗಲಿ. ಇದನ್ನು ಮಗ್ಚಿ ಹಾಕುವ. ನೋಡಿ ಎಷ್ಟು ಚೆಂದ ಎದ್ದು ಕೂಡ ಬರ್ತದೆ ನೋಡಿ ನೋಡಿ. ಕಷ್ಟ ಶಕ್ತಿ ಹಾಕಬೇಕು ಅಂತಲೇ ಇಲ್ಲ ನೋಡಿ. ಸೌಟ್ ಹಾಕಿದ ಕೂಡಲೇ ಎದ್ದು ಬರ್ತದೆ ನೋಡಿ. ಇದನ್ನು ತೆಕ್ಕೊಳ್ತೇನೆ. ದೋಸೆ ನೋಡಿ ಫ್ರೆಂಡ್ಸ್, ಹೀಗೆ ಮಾಡಿಕೊಂಡಂಥ 2 ದೋಸೆ ಧಾರಾಳ ಆಗ್ತದೆ. ಡಯಟ್ ಮಾಡುವವರಿಗಾಗಲಿ ಯಾರಿಗೇ ಆಗಲಿ 2 ದೋಸೆ ಧಾರಾಳ ಆಗ್ತದೆ, ಹೊಟ್ಟೆ ತುಂಬ್ತದೆ ಚೆಂದಕ್ಕೆ ನೋಡಿ. ಇದು ಚಟ್ನಿ ಮಾಡಿಕೊಳ್ಳಿಲ್ಲ ನಾನು. ಚಟ್ನಿ ಬೇಕಾದವರು ಮಾಡಿಕೊಳ್ಬೋದು. ನನಗೆ ಸಾಂಬಾರು ಉಂಟು, ಹಾಗಾಗಿ ಸಾಂಬಾರನ್ನೇ ತೆಕ್ಕೊಂಡಿದ್ದೇನೆ ನೋಡಿ. ಫ್ರೆಂಡ್ಸ್, ಎಷ್ಟು ಚೆಂದಾಗಿದೆ ಗೊತ್ತುಂಟ ದೋಸೆ ಅಂತ ಹೇಳಿದರೆ. ಸೂಪರ್ ಕಾಂಬಿನೇಷನ್ ಕೂಡ ನಿಮ್ಮ ಸಾಂಬಾರು ಜೊತೆಗೆ. ನೀವು ಹೀಗೆ ಬೆಳಿಗ್ಗೆಗೆ ಸಂಜೆಗೆಲ್ಲ ಮಾಡಿಕೊಳ್ಬೋದು ಡಯಟ್ ಮಾಡುವವರು. ಮತ್ತು ಶುಗರ್ BP ಇರೋರು ಎಲ್ಲರೂ ಕೂಡ ಇದನ್ನು ಉಪಯೋಗ ಮಾಡ್ಬೋದು. ಅವರು ಅಂತಲ್ಲ, ಯಾರು ಬೇಕಾದರೂ ಇದನ್ನು ತಿನ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ, ಹಾಗೆ ಹೆಲ್ತಿ ಕೂಡ ಭಾರಿ ಒಳ್ಳೆಯದು. ಹಾಗಾದರೆ ನೀವು ಕೂಡ ಟ್ರೈ ಮಾಡ್ತೀರಲ್ಲ ಫ್ರೆಂಡ್ಸ್ ಮನೆಯಲ್ಲಿ. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ವೀಡಿಯೋವನ್ನು ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ ಫ್ರೆಂಡ್ಸ್. ಮತ್ತು ಚಾನೆಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಎಲ್ರಿಗೂ.